ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭೂಕುಸಿತವಾಗಿ ಇಲ್ಲಿಗೆ 5 ತಿಂಗಳು ಕಳೆದಿವೆ. ಆದರೆ ಈವರೆಗೂ ಕಾಣೆಯಾದ ಇಬ್ಬರ ಶವ ಪತ್ತೆಯಾಗಿಲ್ಲ. ಜೊತೆಗೆ ಸಿಕ್ಕ ಮೂಳೆಗಳ ಡಿಎನ್ಎ ವರದಿ ಸಹ ಬಂದಿಲ್ಲ. ಹೀಗಾಗಿ ಮೃತರ ಕುಟುಂಬಕ್ಕೆ ಮರಣ ಪ್ರಮಾಣ ಪತ್ರವೂ ಸಿಕ್ಕಿಲ್ಲ. ಹೀಗಾಗಿ ತಾವು ಕೊಟ್ಟ ದೂರನ್ನು ಸಹ ಸ್ವೀಕರಿಸದೇ ಇರೋದು ಕಾಣೆಯಾದವರ ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಶಿರೂರು ಭೂಕುಸಿತ ಕೇಸ್ಗೆ ಭರ್ತಿ 5 ತಿಂಗಳು. ಈವರೆಗೂ ಪತ್ತೆಯಾಗಿಲ್ಲ ಕಾಣೆಯಾದ 5. ಮೃತರ ಕುಟುಂಬಕ್ಕೆ ಇನ್ನೂ ಸಿಕ್ಕಿಲ್ಲ ಡೆತ್ ಸರ್ಟಿಫಿಕೇಟ್. ಅಂಕೋಲದ ಶಿರೂರಿನಲ್ಲಿ ಜುಲೈ 16ರಂದು ಭೂಕುಸಿತ ಸಂಭವಿಸಿ 5 ತಿಂಗಳು ಕಳೆದಿದ್ದು 9 ಜನರ ಶವವನ್ನ ಹೊರತೆಗೆಯಲಾಗಿತ್ತು. ಆದರೆ ಶಿರೂರಿನ ಜಗನ್ನಾಥ, ಗಂಗೆಕೊಳದ ಲೋಕೇಶನ ಶವ ಪತ್ತೆಯಾಗಿಲ್ಲ. ಕಾರ್ಯಾಚರಣೆಯಲ್ಲಿ ಸಿಕ್ಕ ಮೂಳೆಗಳ ಡಿಎನ್ಎ ವರದಿ ಸಹ ಬಂದಿಲ್ಲ. ಇದರ ನಡುವೆ ಕಾರ್ಯಾಚರಣೆಯನ್ನ ಸಂಪೂರ್ಣ ಸ್ಥಗಿತ ಮಾಡಿ ಮೃತ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರ ಸಹ ನೀಡಲಾಗಿತ್ತು. ಆದರೆ ಮೃತ ಜಗನ್ನಾಥ್, ಲೋಕೇಶ್ ಕುಟುಂಬಗಳು ತಮ್ಮವರ ಮರಣ ಪತ್ರವನ್ನು ನೀಡಿ ಅಥವಾ ಕಾರ್ಯಾಚರಣೆಯನ್ನು ಮುಂದುವರಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗೆ ಅಂಕೋಲಾದಲ್ಲಿ ಐಆರ್ಬಿ ಕಂಪನಿ ವಿರುದ್ಧ ದಾಖಲಿಸಿದ ದೂರನ್ನ ಪರಿಗಣಿಸಿ ಅಂಥೇಳಿ ದುರಂತದಲ್ಲಿ ಕಾಣೆಯಾದ ಜಗನ್ನಾಥ್, ಲೋಕೇಶ್ ಕುಟುಂಬಗಳು ಆಗ್ರಹಿಸಿವೆ. ಈಗ ಶಿರೂರು ಗುಡ್ಡ ಕುಸಿತದಲ್ಲಿ ನಮ್ಮ ತಮ್ಮಂದು ಅಥವಾ ಇವ್ರ ತಂದೆಯವ್ರದ್ದು ಇಬ್ಬರದು ಈಗ ನಮ್ದು ಮೂಳೆ ಸಿಕ್ಕಿದಂತ ಈಗ ಒಂದ್ಸಲ 2 ಮೂಳೆ ಸಿಕ್ಕಿದಂತ ಇದು ಮಾಡಿದ್ರು ಅವ್ರಿಗೆ ಡೆತ್ ಆಗಿದ್ದು. ಅದು ಸಿಕ್ಕಿದ ಮೂಳೆ ಈಗ ಅವರು ಟೆಸ್ಟಿಗೆ ಕಳಿಸಿದಾಗ ಲ್ಯಾಬಲ್ಲಿ ಕೆಮಿಕಲ್ ಜಾಸ್ತಿ ಹಾಕಿ ಅದು ಹಾಳಾಗಿದೆ ಅಂತ ಇದು ಮಾಡಿದ್ದಾರೆ. ಆದರೆ ಇದರಿಂದ ಏನೂ ನಮಗೀಗ ಅದು ಹಿಂಗೆ ಯಾರ್ದು ಏನು ಥರ ಇನ್ನೂ ತನಕ ಯಾವುದು ಸುದ್ದಿನೂ ಬರ್ತಿಲ್ಲ, ರಿಪೋರ್ಟ್ ಯಾವುದು ಬಂದೂ ಇಲ್ಲ ಮತ್ತು ಹುಡುಕೋ ಪ್ರಯತ್ನವೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಮತ್ತೆ ಈಗ IRB ವಿರುದ್ಧ ನಾವು ಕೇಸ್ ಮಾಡಿದ್ವಿ. SP ಅವರು ಅದರಲ್ಲಿ ಷಡ್ಯಂತ್ರ ಮಾಡಿ ಈಗ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಾವು ಮಾಡಿದ್ವಿ. SP ಇದ್ರ ಮೇಲೆ IRB ಮೇಲೆ ಕೇಸ್ ಮಾಡಿ ಅದನ್ನು ಸತ ಕೇಸ್ ಸರಿಯಾಗಿ ತಗೊಳ್ತಾ ಇಲ್ಲ, ಅಲ್ಲಿ FIR ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಜಿಲ್ಲಾಡಳಿತ ಇದು ಷಡ್ಯಂತ್ರ ನಡೀತಾ ಇದೆ ಅಂತ ನಮ್ಮ ಇದು. ಮತ್ತು ನಮ್ಮದು ಈಗ ಡೆತ್ ಸರ್ಟಿಫಿಕೇಟು ಸಿಗ್ತಾ ಇಲ್ಲ. ಈಗ ನಮ್ಮ ತಮ್ಮಂದಾಗಲಿ ಇವ್ರ ತಂದೆಯವ್ರದ್ದಾಗಲಿ ಅದಕ್ಕೂ ಕೂಡ ಈಗ ಕಟ್ಟು ಬಿದ್ದಾಗಿದೆ. ಕಾಮಗಾರಿಯನ್ನು ಸ್ಟಾಪ್ ಮಾಡಿಟ್ಟಿದ್ದಾರೆ. ಅದನ್ನು ಹುಡುಕುವಂಥ ಈಗ ಏನಾದರೂ ಕಾಮಗಾರಿಯನ್ನು ಶುರು ಮಾಡಿ ಅದನ್ನು ಹುಡುಕುವಂಥ ಪ್ರಯತ್ನನಾದರೂ ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದು. IRB ಕಂಪನಿ ಜೊತೆ ಹೊಂದಾಣಿಕೆ ಆರೋಪ. ಕಾರವಾರ SP ವಿರುದ್ಧ ಪ್ರಣವಾನಂದ ಶ್ರೀ ಆರೋಪ. ಇನ್ನು ಶಿರೂರು ಕಾರ್ಯಾಚರಣೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ. SP ಅವರು IRB ಕಂಪನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಗುಡ್ಡ ಕುಸಿತದ ಸಂಬಂಧ IRB ಕಂಪನಿಯ ವಿರುದ್ಧ ತನಿಖೆ ಮಾಡಿ ಅಂಥೇಳಿ ಅಂಕೋಲಾ ನ್ಯಾಯಾಲಯವೇ ಹೇಳಿದೆ. ಆದರೆ ಈಗಾಗಲೇ ಒಂದು ಕೇಸ್ ದಾಖಲಾಗಿದೆ, ಮತ್ತೊಂದು ಕೇಸ್ ಬೇಡ ಅಂಥೇಳಿ ಅಂಕೋಲಾ ಪೊಲೀಸರ ಮುಖೇನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ಹೊರಟಿದ್ದಾರೆ. ಈ ಹಿಂದೆ ದಾಖಲಿಸಿದ ಪ್ರಕರಣದಲ್ಲಿ ಯಾರ ಹೆಸರನ್ನು ಕೂಡ ನಮೂದಿಸಿಲ್ಲ. ಈ ಮೂಲಕ IRB ಕಂಪನಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಅಂಥೇಳಿ ರಾಷ್ಟ್ರೀಯ ಇಡೀಗ ಸಮಾಜದ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ. ಅನ್ಸೈಂಟಿಫಿಕಲ್ ಆಗಿ ಅಶಾಸ್ತ್ರೀಯವಾಗಿ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಈ IRB ಅಂತ ಒಂದು ಕಂಪನಿ ಏನಿದೆಯಲ್ಲ, ಆ ಕಂಪನಿಯ ವಿರುದ್ಧ ಕೇಸುಗಳನ್ನು ಮಾಡಿದಾಗ ಕಂಪನಿ ಮೇಲೆ ಕೇಸ್ ಆಗಬಾರ್ದೆಂದು ಹೇಳಿಕೊಂಡು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಷಡ್ಯಂತ್ರವನ್ನು ನಡೀತಿರತಕ್ಕಂಥದ್ದು ನಾನಿಲ್ಲಿ ಖಂಡಿಸ್ತಾ ಇದ್ದೇನೆ. ಮಾನ್ಯ ಅಂಕೋಲಾ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದರು, ಇದು ಸೀರಿಯಸ್ ಅಲಿಗೇಷನ್ಸ್ ಇದೆ, ಇವರ ಮೇಲೆ 8 ಜನರ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಮಾನ್ಯ ಅಂಕೋಲಾ ನ್ಯಾಯಾಲಯ ಹೇಳಿದ್ದಾರೆ. ಆದರೆ ಇವತ್ತುವರೆಗೂ ಕೂಡ ಅಂಕೋಲಾ ನ್ಯಾಯಾಲಯ ಹೇಳಿರತಕ್ಕಂಥದ್ದು ಪಾಲನೆ ಪೊಲೀಸು ಮಾಡಲಿಲ್ಲ ಮತ್ತು ಕೋರ್ಟನ್ನೇ ಕನ್ವಿನ್ಸ್ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಸದ್ಯ ಶಿರೂರಿನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಸಂಪೂರ್ಣ ಬಂದ್ ಮಾಡಿದೆ. ಆದರೆ ಮೃತರ ಕುಟುಂಬಕ್ಕೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ. ಆದರೆ ಇದೀಗ ಮೃತರ ಕುಟುಂಬ ಹಾಗೂ ಪ್ರಣವಾನಂದ ಸ್ವಾಮೀಜಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.